ಅಗಸ್ತ್ಯ ವಾಸ್ತವ ಪ್ರೇಕ್ಷಕರಿಗೆಲ್ಲರಿಗೂ ನನ್ನ ಶ್ರದ್ಧೆಯ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ವಾಸ್ತು ದೇವತಾಯ ನಮಃ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ತಿಳಿಸುವಂಥ ವಿಷಯಗಳು ರಹಸ್ಯವಾದ ವಿಷಯಗಳು, ಪುರಾತನ ಕಾಲದಲ್ಲಿದ್ದಂಥ ವಿಷಯಗಳು. ಏನಪ್ಪ ಅಂತಂದರೆ ಪೂರ್ಣಬಾಹು ಹೀನಬಾಹು ಪ್ರವೇಶ ಅಂತೇಳ್ಬಿಟ್ಟು ಮೂಲ ಗ್ರಂಥಗಳಲ್ಲಿ ಆ ವಿಷಯ ಅಡಕವಾಗಿದ್ದಾವೆ. ಅಂಥ ವಿಷಯವನ್ನು ನಾನು ಇವತ್ತಿನ ದಿವಸ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ಸೈಟ್ ಅಂದರೆ ಇದು ಪೂರ್ವ ದಿಕ್ಕು, ಪೂರ್ವ, ಪಶ್ಚಿಮ ದಿಕ್ಕು, ದಕ್ಷಿಣ ದಿಕ್ಕು, ಸೌತ್, ನಾರ್ತ್ ಅಂದರೆ ಉತ್ತರ ದಿಕ್ಕು. ಇದು ಈಶಾನ್ಯ, ಆಗ್ನೇಯ, ನೈಋತ್ಯ, ಮತ್ತು ವಾಯುವ್ಯ. ಹೀಗೆ ಸೈಟ್ ಇತ್ತು ಅಂದರೆ ಈಗ ಪೂರ್ವ ದಿಕ್ಕು ನಿಮಗೆ ರೋಡ್ ಇರುತ್ತೆ. ಪೂರ್ವ ದಿಕ್ಕು ರೋಡ್ ಇರುತ್ತೆ. ನಂತರ ಮನೇನ ಈ ರೀತಿ ಕಟ್ಕೊಂಡಿರ್ತಾರೆ. ಮನೆ ಈ ರೀತಿ ಇರುತ್ತೆ. ಈ ಕಡೆ ಎಂಟ್ರೆನ್ಸನ್ನು ಇಟ್ಕೊಂಡಿರ್ತಾರೆ. ಹಿಂಗೆ ಬರ್ತಾರೆ. ಹೀಗೆ ಬಂದು ಇಲ್ಲಿ ಎಂಟ್ರೆನ್ಸ್ ಮಾಡ್ಕೊಂಡಿರ್ತಾರೆ. ಈ ರೀತಿ ಎಂಟ್ರೆನ್ಸ್ ಇರುತ್ತೆ. ನಾರ್ತ್ ಈಸ್ಟಲ್ಲಿ ಸಾಮಾನ್ಯವಾಗಿ ಹೇಳ್ತಾ ಇರೋದು. ಈ ರೀತಿ ಬಂದು ಪೂರ್ವ ದಿಕ್ಕಿನ ರೋಡಿಂದ ಹಿಂಗೆ ಬಂದು ಲೆಫ್ಟಿಗೆ ತಿರ್ಕೊತಾರೆ. ಇದನ್ನು ಹೀನಬಾಹು ಅಂತ ಕರೀತಾರೆ. ಹೀನಬಾಹು ಅನ್ನುವಂಥ ಮನೆಯಲ್ಲಿ ಯಾರು ವಾಸ ಮಾಡ್ತಾರೋ ಅವರು ಅಭಿವೃದ್ಧಿ ಅನ್ನುವಂಥದ್ದು ಇರಲ್ಲ ಅಂತೇಳ್ಬಿಟ್ಟು ಶಾಸ್ತ್ರ ಹೇಳುತ್ತೆ. ಆ ಮನೆಯಲ್ಲಿ ಅನೇಕ ಸಮಸ್ಯೆಗಳಿರ್ಬೋದು. ಇದು ನಾನು ಹೇಳ್ತಾ ಇರುವಂಥದ್ದಲ್ಲ, ಹಲವು ಋಷಿಗಳು ಅನೇಕ ಗ್ರಂಥಗಳಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ ವಿಷಯವನ್ನು ನಾನು ರಿಸರ್ಚ್ ಮಾಡಿ ನಾನು ಹೇಳ್ತಾ ಇರುವಂಥದ್ದು. ಎಡಗಡೆ ಪ್ರವೇಶ ಮಾಡಿ ಒಳಗಡೆ ಹೋದಾಗ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ. ಅದೇ ರೀತಿ ಇದು ಪೂರ್ವ ದಿಕ್ಕಿಗಾದರೆ ಕೆಲವೊಮ್ಮೆ ಇಲ್ಲಿ ಎಂಟ್ರೆನ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಪ್ರವೇಶ ಮಾಡ್ತಾರೆ. ಬಂದ್ಬಿಟ್ಟು ಬಲಕ್ಕೆ ತಿರ್ಕೊಂತಾರೆ. ಇದು ಪೂರ್ಣಬಾಹು ಅಂತ ಕರೀತಾರೆ. ಈ ಪೂರ್ಣಬಾಹು ಅನ್ನುವಂಥ ಭಾಗದಲ್ಲಿ ಆ ಮನೆಗೆ ಹೋದರೆ ತುಂಬ ಉತ್ತರೋತ್ತರ ಅಭಿವೃದ್ಧಿಗಳು ಉಂಟಾಗುತ್ತೆ. ಆನಂತರ ನೋಡಿ, ಇದು ಈ ಕಡೆ ಎಲ್ಲ ಚಪ್ಪಲಿ ಇಡೋಂಗಿಲ್ಲ ಅನ್ನೋವಂಥದ್ದು ಒಂದು ವಿಷಯಗಳಿರುತ್ತೆ. ಆ ಚಪ್ಪಲಿ ಇಟ್ಟರೆ ಅದು ಈಶಾನ್ಯ ಮೂಲೆ ದೇವರಿಗೆ ಅಗೌರವ ತೋರಿಸ್ದಾಗ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಏನಾದ್ರು ಮಾಡ್ಕೊಂಡಿದ್ದು ಇಲ್ಲಿಗೆ ಬಂದು ಇಲ್ಲಿ ಚಪ್ಪಲಿ ಬಿಟ್ಟು ಈ ಕಡೆ ಹೋದರೆ ಅದು ಹೀನಬಾಹು ಆಗುತ್ತೆ. ಅಕಸ್ಮಾತ್ ಏನಾದರೂ ಇಲ್ಲೇನಾದರೂ ಚಪ್ಪಲಿ ಸ್ಟ್ಯಾಂಡ್ ಇಟ್ಟು ಇಲ್ಲಿ ನೇರವಾಗಿ ಬಂದು ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಇಲ್ಲಿ ಬಂದರೆ ಅದು ಪೂರ್ಣಬಾಹು ಆಗುತ್ತೆ. ಈ ಪೂರ್ಣಬಾಹು ಅನ್ನುವಂಥದ್ದು ತುಂಬ ಕೆಲಸ ಮಾಡುತ್ತೆ. ಹಾಗಾಗಿ
ಈ ಪೂರ್ಣ ಬಾಹು ಅನ್ನೋ ಭಾಗದಲ್ಲೇ ಎಂಟ್ರೆನ್ಸನ್ನು ಇಡಬೇಕು. ಅದೇ ರೀತಿ ಉತ್ತರದ ರೋಡ್ ಇದ್ದರೆ ಈ ಕಡೆ ಎಂಟ್ರೆನ್ಸ್ ಮಾಡ್ತಾರೆ ಗೇಟು. ಅಲ್ಲೂ ಸಹ ಇಲ್ಲಿಗೆ ಬಂದು ಈಗ ತಿರ್ಕೊಂಡ್ರೆ ಅದು ಪೂರ್ಣ ಬಾಹು ಆಗುತ್ತೆ. ಅದೇ ಏನಾದರೂ ಇಲ್ಲೇನಾದರೂ ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ಅದು ಈನ ಬಾಹು ಆಗುತ್ತೆ. ಅಂದರೆ ಎಡಕ್ಕೆ ತಿರ್ಕೊಂಡು ಮನೆ ಒಳಗಡೆ ಹೋಗೋದು ಈನ ಬಾಹು, ಬಲಕ್ಕೆ ತಿರ್ಕೊಂಡು ಹೋಗುವಂಥದ್ದು ಪೂರ್ಣ ಬಾಹು ಅನ್ನುವಂಥದ್ದು ಶಾಸ್ತ್ರಗಳ ಒಂದು ನಿಯಮ. ಪಶ್ಚಿಮದ ರೋಡಿಗೆ ಸಾಮಾನ್ಯವಾಗಿ ಇಲ್ಲಿ ಎಂಟ್ರೆನ್ಸ್ ಕೊಡ್ತಾರೆ. ಗೇಟ್ ಎಂಟ್ರೆನ್ಸ್ ಕೊಟ್ಟು ಇಲ್ಲೆಲ್ಲಾದರೂ ಚಪ್ಪಲಿ ಸ್ಟ್ಯಾಂಡ್ ಇರುತ್ತೆ, ಇಲ್ಲಿ ಬಿಟ್ಬಿಟ್ಟು ಇಲ್ಲಿ ಒಳಗಡೆ ಹೋಗ್ತಾರೆ, ಅದು ಪೂರ್ಣ ಬಾಹು ಆಗುತ್ತೆ. ಪಶ್ಚಿಮದ ರೋಡಿಗೆ ಈ ಎಂಟ್ರೆನ್ಸು ಪೂರ್ಣ ಬಾಹು ಆಗುತ್ತೆ. ಇದು ಉತ್ತಮ ಫಲಗಳನ್ನು ಕೊಡುತ್ತೆ, ಸಮೃದ್ಧಿಯನ್ನು ತಂದುಕೊಡುತ್ತೆ. ಅದೇ ರೀತಿ ದಕ್ಷಿಣ ದಿಕ್ಕಿಗೆ ರೋಡ್ ಇದ್ದರೆ ಸಾಮಾನ್ಯವಾಗಿ ದಕ್ಷಿಣ ದಿಕ್ಕಿಗೆ ಯಾರೂ ಎಂಟ್ರೆನ್ಸ್ ಇಟ್ಕೊಳ್ಳೋದೇ ಇಲ್ಲ. 99 ಭಾಗ ತುಂಬ ಹೆದರ್ಕೊತಾರೆ ದಕ್ಷಿಣ ದಿಕ್ಕಿಗೆ ಎಂಟ್ರೆನ್ಸ್ ಇಟ್ಕೊಳ್ಳೋದು. ಯಾರೋ ಒಬ್ಬರು ಕೆಲವರು ಮಾತ್ರ ಈ ಕಾರ್ನರಲ್ಲಿ ಇಟ್ಕೊಂಡಿರ್ತಾರೆ. ಈ ಕಾರ್ನರು ಅಷ್ಟು ಒಳ್ಳೆಯದಲ್ಲ. ಆಯಿತು, ಇಲ್ಲಿ ಎಂಟ್ರೆನ್ಸ್ ಇಟ್ಕೊಂಡ್ರೆ ಇಲ್ಲಿ ಗೇಟ್ ಇರುತ್ತೆ. ಇಲ್ಲಿ ಗೇಟಿಂದ ಪ್ರವೇಶ ಮಾಡಿದ್ರೆ ಇಲ್ಲಿ ಬಂದು ಬಲಕ್ಕೆ ತಿರ್ಕೊಂಡ್ರೆ ಅದು ಪೂರ್ಣ ಬಾಹು ಆಗುತ್ತೆ. ಸಾಮಾನ್ಯವಾಗಿ ಇಡೋದಲ್ಲ, ಪೂರ್ವ ದಿಕ್ಕಿಗೆ ಇಡ್ತಾರೆ. ಇಲ್ಲಿ ಎಂಟ್ರೆನ್ಸ್ ಸಾಮಾನ್ಯವಾಗಿ ಪೂರ್ವ ದಿಕ್ಕಿಗೆ ಎಂಟ್ರೆನ್ಸನ್ನು ಇಡ್ತಾರೆ. ಈಗ ಬಂದು ಲೆಫ್ಟಿಗೆ ತಿರ್ಕೊಂತು ಅಂದರೆ ಅದು ಈನ ಬಾಹು ಆಗುತ್ತೆ. ಈನ ಬಾಹು ಮನೆಗಳಲ್ಲಿ ಆದಷ್ಟು ಏಳಿಗೆ ಇರುವಂಥದ್ದು ಕಡಿಮೆ. ಯಾವಾಗ ನಿಮ್ಮ ದಶಾಭಕ್ತಿಗಳು ಚೆನ್ನಾಗಿರುತ್ತೋ ಜಾತಕದಲ್ಲಿ ಆವಾಗ ಅಭಿವೃದ್ಧಿ ಇದ್ದೇ ಇರುತ್ತೆ. ಆದರೆ ಜಾತಕದಲ್ಲಿ ದಶಾಭಕ್ತಿಗಳು ಚೆನ್ನಾಗಿಲ್ಲದೆ ಇದ್ದಾಗ, ಈ ಒಂದು ನಡಿಗೆ ಇದ್ದಾಗ, ಅಂದರೆ ಈನಬಾಹು ಇದ್ದಾಗ ಅದು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಸಮಸ್ಯೆಗಳು ಡಬಲ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಪೂರ್ಣ ಬಾಹು ಇರುವಂಥ ಜಾಗದಲ್ಲಿ ಎಂಟ್ರೆನ್ಸನ್ನು ಇಟ್ಕೊಬೇಕು. ತುಂಬ ಮನೆಗಳಲ್ಲಿ ನಾನು ನೋಡಿದ್ದೀನಿ. ಇಲ್ಲಿ ಗೇಟ್ ಇರುತ್ತೆ, ದಕ್ಷಿಣದ ರೋಡು. ಈಗ ಹೋಗಿ ಈಗ ತಿರ್ಕೊತಾರೆ. ಇಲ್ಲಿ ಗೇಟ್ ಇಡಬಾರ್ದು ಅಂತೇಳ್ಬಿಟ್ಟು ಇತ್ತೀಚಿನ ಕೆಲವು ವಾಸ್ತು ತಜ್ಞರು ಹೇಳ್ತಾರೆ. ಆದರೆ ಇಲ್ಲಿಂದ ಎಂಟ್ರಿ ತಗೊಂಡು ಇಲ್ಲಿಗೆ ಹೋಗಿ ರೈಟಿಗೆ ತಿರ್ಕೊತಾರೆ. ಅವರು ಅದ್ಭುತವಾಗಿ ಆ ಮನೆಯಲ್ಲಿ ಇಂಪ್ರೂವ್ ಆಗ್ತಾರೆ. ಕೆಲವೊಮ್ಮೆ ಇಲ್ಲಿರುತ್ತೆ ಎಂಟ್ರೆನ್ಸು ಸೆಂಟ್ರಲ್ಲಿ. ಇದು ಪೂರ್ಣ ಬಾಹು ಆಗುತ್ತೆ. ಈ ಪೂರ್ಣ ಬಾಹು ಅನ್ನೋ ಭಾಗದಲ್ಲಿ ಈಗ ಹೋಗಿ ಹಿಂಗೆ ತಿರ್ಕೊಂಡಾಗ ಬಲಕ್ಕೆ ತಿರುಗಿ ಒಳಗಡೆ ಎಂಟ್ರಿ ಆಗ್ತಾರೆ. ಹಾಗಾಗಿ ಅಂಥ ಮನೆಗಳಲ್ಲಿ ತುಂಬ ಅಭಿವೃದ್ಧಿ, ಉತ್ತರೋತ್ತರ ಅಭಿವೃದ್ಧಿ, ಪುತ್ರ ಸಂತಾನ ಈ ರೀತಿ ಎಲ್ಲ ಚೆನ್ನಾಗಿ ಆಗುತ್ತೆ. ಆನಂತರ ಹಣಕಾಸಿನ ಸಮಸ್ಯೆಗಳು ಯಾವುದೇ ಬರಲ್ಲ. ದಶಾಭಕ್ತಿಗಳು ಚೆನ್ನಾಗಿಲ್ಲದೆ ಇದ್ರೂ ಮನೆ ವಾಸ್ತು ಚೆನ್ನಾಗಿರಬೇಕು. ಆ ಮನೆ ವಾಸ್ತು ಚೆನ್ನಾಗಿದ್ರೇ ಮನೆ ನಮ್ಮನ್ನು ಕಾಪಾಡುತ್ತೆ. ಆ ಕಾರಣಕ್ಕೋಸ್ಕರ ವಾಸ್ತು ಪ್ರಕಾರವಾಗಿ ಮನೆ ಕಟ್ಕೊಂಡು ಹೋದರೆ, ಈಗ ಆಲ್ರೆಡಿ ಕಟ್ಟಿರೋದೇನು ಮಾಡೋಕ್ಕಾಗಲ್ಲ. ಹೊಸದಾಗಿ ಕಟ್ಟೋರು ಇದನ್ನೆಲ್ಲ ಯೋಚನೆ ಮಾಡಬೇಕು. ಇದನ್ನೆಲ್ಲ ರಿಸರ್ಚ್ ಮಾಡಿ ಹಲವು ಕಡೆ ತಿಳ್ಕೊಂಡು ಒಂದು ಉತ್ತಮವಾದಂಥ ವಾಸ್ತು ತಜ್ಞರನ್ನು ಕರೆದು ಅವರಿಗೆ ಈ ರೀತಿ ಸಲಹೆಗಳನ್ನು ಕೊಟ್ಟು ಅವ್ರ ಹತ್ರ ಸಲಹೆಗಳನ್ನು ತಗೊಂಡು ಈ ರೀತಿ ಮನೆಯನ್ನು ಕಟ್ಕೊಂಡ್ರೆ ತುಂಬ ಸಮೃದ್ಧಿಯಾಗಿ ಸುಖ ಸಂತೋಷದಿಂದ ಬಾಳ್ತಾರೆ ಅನ್ನುವಂಥದ್ದು ನಮ್ಮ ಪುರಾತನ ಗ್ರಂಥಗಳಲ್ಲಿ ಅಡಕವಾಗಿದ್ದಾವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದು ಪೂರ್ಣ ಬಾಹು ವಿಡಿಯೋ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ತಿಳಿಸಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯವಾದಗಳು. ಥ್ಯಾಂಕ್ ಯು.